ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಭಿನ್ನಮತ ಇಡೀ ಕೋಲಾರ ಜಿಲ್ಲೆಗೆ ಅಲ್ಲ, ರಾಜ್ಯಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಆದರೆ ಇದೀಗ ಕೋಲಾರದ ಯುವ ಕಾಂಗ್ರೆಸ್ನಲ್ಲೂ ಕೂಡ ಭಿನ್ನಮತ ಸ್ಫೋಟ ಆಗಿರತಕ್ಕಂಥದ್ದು. ಏನು, ದೇಶದಾದ್ಯಂತ ಈಗಾಗಲೇ ರಾಹುಲ್ ಗಾಂಧಿ ಅವರು ಮತಗಳತನ ಆಗಿದೆ ಅಂತಕ್ಕಂಥ ಒಂದು ಆರೋಪದಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಚುನಾವಣಾ ಪ್ರಚಾರಗಳಲ್ಲೂ ಕೂಡ ಅವರು ಈ ಒಂದು ಅಸ್ತ್ರವನ್ನು ಈಗಾಗಲೇ ಬಳಸ್ಕೊಂಡು ಈಗಾಗಲೇ ಜನರ ಒಂದು ವಿಶ್ವಾಸವನ್ನ ಗಳಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗಿರತಕ್ಕಂಥದ್ದು. ಆದ್ರೆ ಇದೀಗ ಕೋಲಾರದಲ್ಲೂ ಕೂಡ ಇಂಥದ್ದೇ ಒಂದು ಪ್ರತಿಭಟನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನು ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಉದಯ್ ಭಾನು ಚಿಬ್ ಅವರ ನೇತೃತ್ವದಲ್ಲಿ ನಿನ್ನೆ ಸಂಜೆ ಒಂದು ಪಂಜಿನ ಮೆರವಣಿಗೆ ಮತ್ತು ತೆರೆದ ಒಂದು ವೇದಿಕೆ ಕಾರ್ಯಕ್ರಮವನ್ನ ಯುವ ಕಾಂಗ್ರೆಸ್ ನಾಯಕರು ಹಮ್ಮಿಕೊಂಡಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮಿಷನ್ ನಮಗೆ ಬೇಡವೇ ಬೇಡ. ಇಂಡಿಯನ್ ಯೂತ್ ಕಾಂಗ್ರೆಸ್ ಜಿಂದಾಬಾದ್. ಇಂಡಿಯನ್ ಯೂತ್ ಕಾಂಗ್ರೆಸ್ ಜಿಂದಾಬಾದ್. ಪ್ರಜಾಪ್ರಭುತ್ವ ವಿರೋಧಿ ಬಿಜೆಪಿಗೆ ಧಿಕ್ಕಾರ. ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖ ಆಹ್ವಾನಿತರಾಗಿ ಏನು ಬಂದಂತಹ ರಾಷ್ಟ್ರೀಯ ಅಧ್ಯಕ್ಷರನ್ನ ಸ್ವಾಗತ ಮಾಡತಕ್ಕಂಥ ವಿಚಾರದಲ್ಲಿ ಗೊಂದಲಗಳು ಉಂಟಾಗಿ ಈಗಾಗಲೇ ಎರಡು ಬಣಗಳ ಮಧ್ಯೆ ಒಂದು ಮುಸುಕಿನ ಗುದ್ದಾಟ ಇತ್ತು. ಅದೀಗ ಸ್ಫೋಟಗೊಂಡು ಪರಸ್ಪರ ಒಂದು ಕೈ ಮಿಲಾಯಿಸುವ ಹಂತಕ್ಕೆ ಈ ಒಂದು ಗಲಾಟೆ ಹೋಗಿರ್ತಕ್ಕಂಥದ್ದು. ಮತ್ತೆ ಈ ಒಂದು ಪರಿಸ್ಥಿತಿಯನ್ನ ನಿಯಂತ್ರಿಸಲಿಕ್ಕೆ ಕೋಲಾರ ನಗರ ಪೊಲೀಸರು ಒಂದು ಹೈರಾಣಾದ್ರು. ಮತ್ತೊಂದು ಕಡೆ ಲಾಠಿಯನ್ನು ಕೂಡ ಬೀಸಲಿಕ್ಕೆ ಕೋಲಾರ ನಗರ ಪೊಲೀಸರು ಮುಂದಾದ್ರು. ಈ ಒಂದು ಘಟನೆಯ ಒಂದು ವಿವರಗಳನ್ನ ಹೇಳೋದಾದ್ರೆ, ಏನು ಮತಗಳತನ ಆಗಿದೆ ಅಂತಕ್ಕಂಥ ಒಂದು ಆರೋಪದಲ್ಲಿ ಈಗಾಗಲೇ ದೇಶದಾದ್ಯಂತ ಕಾಂಗ್ರೆಸ್ ನಾಯಕರು ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಏನು ನಮ್ಮ ರಾಜ್ಯದಲ್ಲೂ ಕೂಡ ಏನು ಕೋಲಾರದಿಂದ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಿಕ್ಕೆ ಯುವ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ರು. ಮತ್ತೆ ಈ ಒಂದು ಯುವ ಕಾಂಗ್ರೆಸ್ನ ಏನು ಕೋಲಾರ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ಅಫ್ರೀದ್ ಸಾಫ್ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಉದಯ್ ಭಾನು ಚಿಬ್ ಅವರ ಸಮ್ಮುಖದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಸಜ್ಜಾಗಿದ್ರು. ಕೋಲಾರ ನಗರದ ಏನು ETSM ಸರ್ಕಲ್ ನಿಂದ ಒಂದು ಪಂಜಿನ ಮೆರವಣಿಗೆ ಆರಂಭಿಸಿ ಅಲ್ಲಿಂದ ಹೋಗಿ ಕಾಲೇಜು ವೃತ್ತದ ಬಳಿ ಒಂದು ತೆರೆದ ವೇದಿಕೆ ಕಾರ್ಯಕ್ರಮದಲ್ಲಿ ಏನು ಈ ಒಂದು ಯುವ ಕಾಂಗ್ರೆಸ್ನ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಮಾತನಾಡಬೇಕಾಗಿದೆ. ಆದ್ರೆ ಈ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ದೇ ಬೇರೆ ರೀತಿಯಾಗಿ ಮತ್ತೆ ಈ ಕಾರ್ಯಕ್ರಮ ಕಡೆಗೆ ಆಗಿದ್ದೇ ಬೇರೆ ರೀತಿಯಲ್ಲಿ ಅಂತ ಹೇಳ್ಬೋದು. ಏನು ಸಂಜೆ 6:30ಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಏನು ಮತಗಳತನ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಯುವ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷ ಆಗಿರ್ತಕ್ಕಂಥ ಉದಯ್ ಭಾನು ಚಿಬ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೊದಲು ETSM ಸರ್ಕಲ್ ನಿಂದ ಒಂದು ಪಂಜಿನ ಮೆರವಣಿಗೆ ಆರಂಭ ಆಗಬೇಕಾಗಿತ್ತು. ಅಲ್ಲಿಂದ ಹಿಡಿದು ಕಾಲೇಜು ವೃತ್ತದವರೆಗೂ ನೂರಾರು ಯುವ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಪಂಜಿನ ಮೆರವಣಿಗೆಯಲ್ಲಿ ಭಾಗಿಯಾಗಿ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ನಾಯಕರು ಅಲ್ಲಿ ಒಂದು ವೇದಿಕೆಯಲ್ಲಿ ಬಿಜೆಪಿಯ ವಿರುದ್ಧವಾಗಿ ವಾಗ್ದಾಳಿಯನ್ನ ಮಾಡಲಿಕ್ಕೆ ಎಲ್ಲವೂ ಕೂಡ ಸಜ್ಜಾಗಿತ್ತು. ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಗಣ್ಯರನ್ನ ಆಹ್ವಾನ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ರಾಷ್ಟ್ರೀಯ ಅಧ್ಯಕ್ಷ ಉದಯ್ ಭಾನು ಚಿಬ್ ಅವರು ಮತ್ತೆ ಏನು ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರನ್ನ ಸ್ವಾಗತ ಮಾಡತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಯುವ ಕಾಂಗ್ರೆಸ್ ನಾಯಕರಲ್ಲಿ ಒಂದು ಪೈಪೋಟಿ ಉಂಟಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಯುವ ನಾಯಕರು ಆಗಿರ್ತಕ್ಕಂಥ ಮಾಲೂರಿನ ಶಾಸಕ KV ನಂಜೇಗೌಡ ಅವರ ಪುತ್ರ ಸುನಿಲ್ ನಂಜೇಗೌಡ ಅವರು ಮತ್ತೆ ಏನು ಕೋಲಾರದ ಯೂತ್ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂಥ ಅಫ್ರೀದ್ ಅವರ ಮಧ್ಯೆ ಇರತಕ್ಕಂಥ ಒಂದು ವೈಮನಸ್ಸು ಸ್ಫೋಟಗೊಂಡು ಈ ರೀತಿಯಾಗಿ ಕಾರ್ಯಕ್ರಮ ಬಹಳಷ್ಟು ಒಂದು ಗೊಂದಲದ ಗೂಡಾಗಿತ್ತು ಅಂತಾನು ಹೇಳ್ಬೋದು. ಏನು ETSM ಸರ್ಕಲ್ ಬಳಿ ಏನು ರಾಷ್ಟ್ರ ಮಟ್ಟದ ನಾಯಕರು ಮತ್ತೆ ರಾಜ್ಯ ಮಟ್ಟದ ನಾಯಕರನ್ನ ಅಲ್ಲಿಂದ ಆಹ್ವಾನಿಸಿ ಅಲ್ಲಿಂದ ಎಲ್ಲರೂ ಕೂಡ ಪಂಜಿನ ಮೆರವಣಿಗೆ ಮೂಲಕ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಸ್ಥಳಕ್ಕೆ ಹೋಗುದು ಅಂತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಅಫ್ರೀದ್ ಸಾಫ್ ಅವರು ನೂರಾರು ಬೆಂಬಲಿಗರೊಂದಿಗೆ ಮತ್ತೆ ಅಲ್ಲಿ ಪಂಜುಗಳ ಸಮೇತ ಒಂದು ಕಾಯ್ತಾ ಇರ್ತಾರೆ. ಆದ್ರೆ ಈ ಒಂದು ಕಾರ್ಯಕ್ರಮವನ್ನ ಎಲ್ಲ ಒಂದ್ ಕಡೆ ಸುನಿಲ್ ನಂಜೇಗೌಡ ಅವರು ಒಂದು ಓವರ್ಟೇಕ್ ಮಾಡೋ ಮೂಲಕ ತಮ್ಮನ್ನ ಈ ಒಂದು ಯೂತ್ ಕಾಂಗ್ರೆಸ್ ನಲ್ಲಿ ಕಡೆಗಣಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪದಲ್ಲಿ ಬಹಳಷ್ಟು ಒಂದು ಆಕ್ರೋಶವನ್ನ ಅಫ್ರೀದ್ ಅವರು ಹೊರಹಾಕಿದ್ರು. ಮೊದಲು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ರು, ಅಂದ್ರೆ ಪಂಜಿನ ಮೆರವಣಿಗೆ ಆರಂಭಕ್ಕೂ ಮೊದಲು ಅವರು ಮಾತನಾಡಿದ್ರು. ಎಲ್ಲ ಒಂದ್ ಕಡೆ ಶಾಸಕರ ಮಗ ಅನ್ನೋ ಕಾರಣಕ್ಕೆ ಏನು ಸುನಿಲ್ ನಂಜೇಗೌಡ ಅವರು ಎಲ್ಲರನ್ನು ಕೂಡ ಒಂದು ಓವರ್ಟೇಕ್ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಆದ್ರೆ ಇದು ಎಲ್ಲವೂ ಕೂಡ ನಾನು ಬಿಡೋದಿಲ್ಲ, ಇದು ಖಂಡಿತ ಕೋಲಾರ, ಇದು ಮಾಲೂರಲ್ಲ, ಇದು ನಾವು ನಮ್ಮದೇ ಒಂದು ರಾಜಕೀಯನ ಕೋಲಾರದಲ್ಲಿ ಮಾಡ್ತೀವಿ ಅಂತ ಒಂದು ರಾಜಕೀಯನ ಅವ್ರು ಇಲ್ಲಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಖಂಡಿತ ಯೂತ್ ಕಾಂಗ್ರೆಸ್ ನಲ್ಲಿ ಇಂಥದ್ದು ಬೆಳವಣಿಗೆ ನಾನು ಬಿಡೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಅವರು ಒಂದ್ ಕಡೆ ಬೇಸರದ ಮಾತುಗಳನ್ನ ಆಡಿದ್ರು. ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಏನು ರಾಷ್ಟ್ರೀಯ ಅಧ್ಯಕ್ಷ ಉದಯ್ ಭಾನು ಚಿಬ್ ಅವರು ಮತ್ತೆ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು ಆಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರನ್ನ ಭರ್ಜರಿಯಾಗಿ ಸ್ವಾಗತ ಮಾಡೋ ಮೂಲಕ ಸುನಿಲ್ ನಂಜೇಗೌಡ ಅವರು ಒಂದ್ ಕಡೆ ಈ ಒಂದು ಕಾರ್ಯಕ್ರಮವನ್ನ ಓವರ್ಟೇಕ್ ಮಾಡೋದಕ್ಕೂ ಕೂಡ ಮುಂದಾದ್ರು. ಯಾಕಂತ ಹೇಳಿದ್ರೆ ನೂರಾರು ಕಾರ್ಯಕರ್ತರೊಂದಿಗೆ ಸುನಿಲ್ ನಂಜೇಗೌಡ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂತ ಪ್ರಮುಖ ಗಣ್ಯರನ್ನ ಆಹ್ವಾನ ಮಾಡೋದಕ್ಕೆ ಇಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ಟೇಟ್ ಇನ್ಚಾರ್ಜ್ಗಳು ಎಲ್ಲ ಬಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವ್ರ
ಅಲ್ಲಿ ನಾನು ಪ್ರೋಗ್ರಾಮ್ ಮಾಡ್ತಾ ಇತ್ತು, ಅಲ್ಲಿ ಪ್ರೋಗ್ರಾಮ್ ಕಡೆ ತಗೊಂಡ್ ಬಂದು ಬ್ಯಾನರ್ಸ್ಗಳು ಹಾಕೋಕ್ ಬಂದ್ರು. ನಾನು ಹೇಳ್ದೆ ಒಂದ್ ಕಡೆ ಹಾಕೊಳ್ಳಿ, ಒಂದ್ ಕಡೆ ನಮ್ಗೆ ಅವಕಾಶ ಮಾಡ್ಕೊಡಿ ಸರ್ ಅಂತ ಹೇಳ್ಬಿಟ್ಟು ಹೇಳ್ದೆ. ಅಷ್ಟಿಗೆ ಇವ್ರು ಇಷ್ಟು ಮಾಡ್ಕೊಂಡು ಹೋಗಿ ನಮ್ಗೆ ಅವಕಾಶ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇನ್ನೊಂದು ರ್ಯಾಲಿ ಮಾಡೋದು ಸರ್. ಪ್ರೊಸೆಷನ್ ಇರೋದು ಇಲ್ಲಿ, ಸ್ಟಾರ್ಟ್ ಮಾಡ್ತಾ ಇರೋದು ಇಲ್ಲಿ, ಪರ್ಮಿಷನ್ ಇರೋದು ಇಲ್ಲಿ. ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ನಾನು ಇಲ್ಲಿ, ಯೂತ್ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ನಾನು ಇಲ್ಲಿ ಕೋಲಾರ್ಗೆ. ಇನ್ಚಾರ್ಜ್ ಇಲ್ಲಿದ್ದಾರೆ, ಅವ್ರು ಅಲ್ಲಿಂದ ಸ್ಟಾರ್ಟ್ ಮಾಡೋದು ಸರ್. ಯಾಕೆ ಆತರ ಮಾಡ್ತಿದ್ದಾರೆ? ಯಾಕೆ ಸರ್ ನಿಮ್ಗೆ ಗೊತ್ತಿರ್ಬೇಕು ಸರ್, ನಮ್ಮ ಅಪ್ಪ MLA ಅಲ್ಲ ಸರ್, ಅದಕ್ಕೆ. ಈಗ ಓವರ್ಟೇಕ್ ಮಾಡ್ತಿದ್ದಾರೆ ಅವ್ರು ನಿಮ್ಮನ್ನ. ಮತ್ತೆ ಏನು ಸರ್, ಮತ್ತೆ ಏನ್ ಮಾಡ್ತಾ ಇರೋದು? ಡಿಸ್ಟ್ರಿಕ್ಟ್ ಯಾರ್ದು ಸರ್? ಯೂತ್ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಯಾರು ಸರ್? ಎಲ್ಲ ಕರೆದಿದ್ದೀವಿ ಸರ್, ಎಲ್ಲ ಮಾಡಿದ್ದೀವಿ, ಪೂರ್ವಭಾವಿ ಸಭೆ ಕರೆದಿದ್ದೀವಿ, ಎಲ್ಲರೂ ವಿಸಿಟ್ ಮಾಡಿದ್ದೀವಿ, ಎಲ್ಲರೂ ಮಾತಾಡಿದ್ದೀವಿ. ಇಲ್ಲಾಂದ್ರೆ ಇಷ್ಟು ಜನ ಸೇರ್ಬಿಡ್ತಾರೆ ಸರ್. ಬಟ್ ಇರೋದು ಇಲ್ಲಲ್ಲ ಸರ್, ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ. ಅವ್ರು ಯಾಕೆ ಈ ತರ ಮಾಡ್ತಿದ್ದಾರೆ? ದೌರ್ಜನ್ಯ ಸರ್, ಮತ್ತೆ ಏನಿದೆ? ಡಿಸ್ಟ್ರಿಕ್ಟ್ ಅವ್ರ ಅಂಡರಲ್ಲಿ ಹೋಗ್ಬೇಕು. ಬ್ಯಾನರ್ ವಿಚಾರಕ್ಕೆ ನನ್ನೇ ಆಗಿದ್ದು ಸರ್. ಬ್ಯಾನರ್ ವಿಚಾರಕ್ಕೆ ಅಂದ್ರೆ ಏನಕ್ಕೆ ಹಾಕ್ತಾರೆ ಸರ್? ಅವರು ಹಾಸನ್ ಇನ್ಚಾರ್ಜ್ ಅಲ್ಲ, ಇಲ್ಲಿ ಏನಕ್ಕೆ ಹಾಕ್ತಾರೆ? ಅಧ್ಯಕ್ಷರಿಗಾಗ್ಲಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆಗ್ಲಿ ಇಲ್ಲಿ ಏನ್ ನಡೀತಾ ಇದೆ ಅದು ಗೊತ್ತಿಲ್ಲ. ಕೋಲಾರ ಹೊರವಲಯದ ಒಂದು ಬೇರೇಗೌಡ ನಗರದ ಒಂದು ಜಿಗ್ಜಾಗ್ ರಸ್ತೆ ಬಳಿ ಕಾಯ್ತಾ ಇದ್ರು. ಹಾಗಾಗಿನೇ ಏನು ಕೋಲಾರಕ್ಕೆ ಬಂದಂತಹ ನಾಯಕರನ್ನ ಭರ್ಜರಿಯಾಗಿ ಸ್ವಾಗತಿಸುವ ಮೂಲಕ ಅವರು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು. ಮತ್ತೆ ಸಿಎಂ ಸರ್ಕಲ್ ಬಳಿ ಅಂದ್ರೆ ಆ ಒಂದು ಪಾಯಿಂಟ್ ಇಂದ ಪಂಜಿನ ಮೆರವಣಿಗೆ ಆರಂಭ ಆಗ್ಬೇಕಾಗಿತ್ತು. ಆ ಒಂದು ಪಾಯಿಂಟ್ ಬಳಿ ಅವ್ರು ಬರ್ತಾ ಇದ್ದಂತೆ ಅವರ ವಿರುದ್ಧವಾಗಿ ಬಹಳಷ್ಟು ಒಂದು ಘೋಷಣೆಗಳನ್ನ ಕೂಡ ಹಾಕಿದ್ರು. ಮತ್ತೆ ಅವರ ಮೇಲೆ ಏಕಾಏಕಿ ಏನು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಮತ್ತೆ ಅವರ ಪ್ರಮುಖ ಬೆಂಬಲಿಗರು ಒಂದು ಮುಗಿಬೀಳ್ತಕ್ಕಂತ ಒಂದು ನಿಟ್ಟಿನಲ್ಲಿ ಎರಡು ಗುಂಪಿನ ಮಧ್ಯೆ ಒಂದು ವಾಗ್ವಾದ ಆಯಿತು, ಮಾತಿನ ಚಕಮಕಿ ಆಯಿತು. ಈ ವೇಳೆ ನೂರಾರು ಕಾರ್ಯಕರ್ತರನ್ನ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಖಂಡಿತ ಒಂದು ಹರಸಾಹಸವನ್ನು ಪಟ್ಟರು. ಮತ್ತೊಂದು ಕಡೆ ಜೋರು ದನಿಯಲ್ಲಿ ಯಾರೆಲ್ಲ ಕೂಡ ಒಂದು ಮುಗಿಬಿಳ್ತಾ ಇದ್ರು ಅವರ ಮೇಲೆ ಒಂದು ಲಾಠಿ ಬೀಸುವಂತಹ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾದ್ರು. ಆದ್ರೆ ಎಲ್ಲವೂ ಕೂಡ ಈ ಒಂದು ವೇಳೆಯಲ್ಲಿ ಪೊಲೀಸರು ಈ ಒಂದು ಘಟನೆ ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಗಲಾಟೆ ಆಗದಂತೆ ಮತ್ತೆ ಒಂದು ವೈಮನಸ್ಸು ಇದ್ರೂ ಕೂಡ ಹಲ್ಲೆಗಳು ಆಗದಂತ ನಿಟ್ಟಿನಲ್ಲಿ ಪೊಲೀಸರು ಇದನ್ನ ತಡೆದು ಮತ್ತೆ ಈ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣಗೊಳಿಸಿದ್ರು. ಜೊತೆಗೆ ಈ ಒಂದು ವೇಳೆಯಲ್ಲಿ ಸುನಿಲ್ ನಂಜೇಗೌಡ ಅವರ ಮೇಲೆ ಬಹಳಷ್ಟು ಕಾರ್ಯಕರ್ತರು ಮುಗಿಬಿದ್ರು. ನೀವು ನಿಮ್ಮ ರಾಜಕೀಯ ಮಾಡ್ಲಿಕ್ಕೆ ಇಲ್ಲಿಗೆ ಬರ್ತಾ ಇದ್ದೀರಾ ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಆಕ್ರೋಶವನ್ನು ವ್ಯಕ್ತ ಮಾಡಿದ್ರು. ಮತ್ತೆ ಬಹಳಷ್ಟು ಜನ ಜಮಾಯಿಸಿ ಒಂದೇ ವೇಳೆಗೆ ಅವರ ಮೇಲೆ ಮುಗಿಬಿದ್ದಿದ್ರಿಂದ ಸ್ಥಳದಿಂದ ಸುನಿಲ್ ನಂಜೇಗೌಡರು ಕೂಡ ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗದೇನೆ ಸ್ಥಳದಿಂದ ಹೊರಟರು. ಮತ್ತೆ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಅವ್ರು ಹೇಳ್ತಾ ಇರತಕ್ಕಂಥದ್ದು, ನಾವು ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಓವರ್ಟೇಕ್ ಮಾಡುವಂತಹ ನಿಟ್ಟಿನಲ್ಲಿ ನಾನು ಖಂಡಿತ ಮುಂದಾಗಿಲ್ಲ. ಯಾಕಂತ ಹೇಳಿದ್ರೆ ನಾನು ರಾಜಕೀಯವನ್ನ ನಮ್ಮ ಮಾಲೂರು ತಾಲೂಕಿನಲ್ಲಿ ಮಾಡ್ತೇನೆ, ಜೊತೆಗೆ ನಾನು ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ. ಹಾಗಾಗಿನೇ ನಮಗೆ ರಾಜಕೀಯ ಮಾಡುವಂತಹ ಅವಶ್ಯಕತೆ ಯಾವುದೂ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ವೈಮನಸ್ಸಿನ ಈ ತರ ಘಟನೆ ಆಗಿದೆ. ನಾನು ಖಂಡಿತ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಏನು ಹಫೀಜ್ ಸಾಫ್ ಅವರ ಬೆಂಬಲಕ್ಕೆ ಮೊದಲಿಂದಲೂ ಕೂಡ ಇದ್ದೇನೆ. ಹಾಗಾಗಿನೇ ನಮ್ಮಲ್ಲಿ ಯಾವುದೇ ಒಂದು ಭಿನ್ನಮತ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಇದು ಆಕ್ಚುಲಿ ಭಿನ್ನಾಭಿಪ್ರಾಯನೇ ಆಗಿಲ್ಲ. ಇಲ್ಲಿ ಏನಾಗಿದೆ ಅಂತಂದ್ರೆ ನಮಗೆ ಸಡನ್ ಆಗಿ ಹೇಳಿದ್ರು, ನಿನ್ನೆ ಆಗಿದ್ದಕ್ಕೆ ಪ್ಲಾನ್ ಇದು, ಈ ಕಾರ್ಯಕ್ರಮ ಮಾಡಬೇಕು ಅಂತ ನಿನ್ನೆ ನಮ್ಮ ಪ್ಲಾನ್ ಆಗಿತ್ತು. ಎಲ್ಲೋ ಬೇರೆ ಕಡೆ ಪ್ಲಾನ್ ಮಾಡಿದ್ರು, ಅದು ಕ್ಯಾನ್ಸಲ್ ಆಯಿತು. ಕಾರಣಾಂತರದಿಂದ ಅರ್ಜೆಂಟಾಗಿ ನೀವು ಕೋಲಾರಲ್ಲಿ ಮಾಡಬೇಕು ಅಂತಂದಿದ್ದಕ್ಕೋಸ್ಕರ ಈ ಥರ ಒಂದು ಸಣ್ಣ ಒಂದು ಸನ್ನಿವೇಶ ಆಗಿದೆ. ನಾನು ಹೇಳ್ತಾ ಇದ್ದೀನಲ್ಲ, ನಾಳೆ ನಿಮ್ಗೆ ಇದಕ್ಕೆ ಉತ್ತರ ಕೊಡಿಸಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದು ನಾನು ಪ್ರೂವ್ ಮಾಡ್ತೀನಿ. ನೋಡಿ, ನಾನು ಮೀಟಿಂಗ್ ಮಾಡಿದಾಗ ಇಲ್ಲಿ ಕೆಲವರೆಲ್ಲ ನನ್ನ ಜೊತೆ ಹಾಜರಾಗ್ತಿದ್ದೆ. ಅಂದರೆ ನಿನ್ನೆ ಅಲ್ಲದೆ ಮೊನ್ನೆ ಅಂತ ಹೇಳ್ತಿದ್ದೀನಿ ನೀವು. ಮೊನ್ನೆ ನನ್ನ ಜೊತೆ ಇದೇ ಅಫ್ರೀದವರು ಇದ್ದರು, ನಾನು ಅಫ್ರೀದು, ನಮ್ಮ ಅಸೆಂಬ್ಲಿ ಅಧ್ಯಕ್ಷಗಳು, ಉಪಾಧ್ಯಕ್ಷಗಳು ಎಲ್ಲ ಬಂದಿದ್ದರು ನನ್ನ ಜೊತೆ. ಇಲ್ಲೇ ಇದ್ದಾರೆ, ಎಲ್ಲ ಪದಾಧಿಕಾರಿಗಳೆಲ್ಲ ಇಲ್ಲೇ ಇದ್ದಾರೆ. ಇವ್ರನ್ನೆಲ್ಲ ಇಟ್ಕೊಂಡೆ ನಾವು ಮೀಟಿಂಗ್ ಮಾಡಿದ್ದು. ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮಲ್ಲಿ ಸಮಯದ ಅಭಾವ ಇದ್ದಿದ್ದರಿಂದ ಇಂಥ ಒಂದು ಕೆಟ್ಟದೊಂದು ಸನ್ನಿವೇಶ ಆಗಿದೆ. ಇದಕ್ಕೆ ನಾಳೆನೇ ನಾನು ಇತಿಶ್ರೀ ಆಡ್ತೀನಿ. ಅನ್ಸೇ ಇಲ್ಲ, ಅಫ್ರೀದಿಗೆ ನಾನು ಎಲೆಕ್ಷನ್ ಮಾಡಿಸಿದ್ದೀನಿ, ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ಓಟ್ ಹಾಕ್ಸಿದ್ದೀನಿ, ಎಲ್ಲ ರೀತಿಯಲ್ಲೂ ನಾನು ಕೆಲಸ ಮಾಡಿದ್ದೀನಿ. ನಾನು ನಾನು ಓಡಾಡ್ತಿದ್ದೀನಿ. 1111 ಓಟ್ ನನ್ನ ಅಕೌಂಟಲ್ಲಿ, ನನ್ನ ಸ್ವಂತ ಅಕೌಂಟಲ್ಲಿ ನಾನು ಮಾಡಿದ್ದೀನಿ, ನಾನು ಓಟ್ ಹಾಕ್ಕೊಂಡಿದ್ದೀನಿ. ಜೊತೆಗೆ ಅಫ್ರೀದ್ಗೂ ಓಟ್ ಹಾಕಿದ್ದೀನಿ. ಇಂಥ ಸಂದರ್ಭದಲ್ಲಿ ನನ್ನ ಅಫ್ರೀದ್ ಮಧ್ಯೆ ಭಿನ್ನಾಭಿಪ್ರಾಯ ಇಲ್ಲ. ಇದು ನೋಡಿ, ನನ್ನ ತಮ್ಮನ ಥರ ಅಫ್ರೀದು. ನಾಳೆನೇ ಬೇಕಾದ್ರೆ ನಿಮ್ಗೆ ಹೇಳಿಕೆ ಕೊಡಿಸ್ಬಿಡ್ತೀನಿ. ರಾಷ್ಟ್ರೀಯ ಅಧ್ಯಕ್ಷ ಮುಂದೆ ಏನೂ ಆಗಿಲ್ಲ. ನಾವು ಹೇಳಿದ್ವಿ, ಮುಂಚೆನೇ ಹೇಳಿದ್ವಿ. ನಾವು ಇಲ್ಲಿ ನಮ್ಮ ಈ ಪಾಯಿಂಟಿಂದ ನಾನು ನಿಂತಿದ್ದೀವಲ್ಲ, ಈ ಪಾಯಿಂಟಿಂದ ನಮ್ಮದು ಪಾಯಿಂಟ್ ಬಂದು ಕೊಟ್ಟಿದ್ದು ಪಾಯಿಂಟ್ ಬಂದು ಬಂಗಾರಪೇಟೆ ಸರ್ಕಲ್, ಅಂದರೆ ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆಯಲ್ಲ, ಅಲ್ಲಿವರೆಗೂ ನಮ್ಮ ಪಾಯಿಂಟ್ ಕೊಟ್ಟಿದ್ರು. ನೀವೆಲ್ಲ ಒಗ್ಗಟ್ಟಾಗಿ ನಮ್ಮನ್ನು ಅಲ್ಲಿವರೆಗೂ ಬಿಟ್ಬಿಟ್ರಿ. ಅಂದರೆ ಅವ್ರ ಪಾಯಿಂಟ್ ಇದೆ, ETCM ಸರ್ಕಲ್ ಇದೆ, ಅಲ್ಲಿವರೆಗೂ ಬಿಡ್ರಿ ಅಂತ ಹೇಳಿ ಅಲ್ಲಿವರೆಗೂ ಬಿಟ್ಟಿದ್ವಿ. ನಾವು ಗೌರವವಾಗಿ ಬಂದಿದ್ದೀವಿ. ಇನ್ನೊಂದು ಹಲವು ಗೊಂದಲಗಳ ಮಧ್ಯೆ ಪಂಜಿನ ಮೆರವಣಿಗೆ ಕೂಡ ಆರಂಭ ಆಯಿತು. ಮತ್ತೆ ರಾಷ್ಟ್ರೀಯ ಏನು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರತಕ್ಕಂಥ ಉದಯ್ ಭಾನು ಚಿಬ್ ಅವರು ಮತ್ತೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರು ಸೇರಿದಂತೆ ಯುವ ಕಾಂಗ್ರೆಸ್ನ ಪ್ರಮುಖ ನಾಯಕರು, ರಾಜ್ಯ ಮಟ್ಟದ ನಾಯಕರು ಮತ್ತೆ ರಾಷ್ಟ್ರ ಮಟ್ಟದ ನಾಯಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಕಾಲೇಜು ವೃತ್ತದಲ್ಲಿ ಆಯೋಜನೆ ಮಾಡಿದಂತಹ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ನಾಯಕರು ಮಾತನಾಡಿ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು. ಮತಗಳತನ ಮಾಡುವ ಮೂಲಕ ಎಲ್ಲ ಒಂದ್ ಕಡೆ ದೇಶದ ಪ್ರಜೆಗಳಿಗೆ ಮತ್ತೆ ಪ್ರಜಾಪ್ರಭುತ್ವಕ್ಕೆ ಬಿಜೆಪಿ ಒಂದು ಮೋಸವನ್ನ ಮಾಡ್ತಾ ಇದೆ. ಖಂಡಿತ ಈ ಸರ್ಕಾರವನ್ನ ಕಿತ್ತೊಗೆಯಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ನ ನಾಯಕರು ಕೂಡ ಹೇಳಿದ್ರು. ಇನ್ನು ಈ ಒಂದು ಕಾರ್ಯಕ್ರಮದ ನಂತರ ಮಾತನಾಡಿದಂತಹ ಜಿಲ್ಲಾ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಆಗಿರತಕ್ಕಂಥ ಹಫೀಜ್ ಸಾಫ್ ಅವರು ಹೇಳಿದ್ರು, ಏನು ಬ್ಯಾನರ್ ಅನ್ನ ಕಟ್ಟುವಂತಹ ವಿಚಾರವಾಗಿ ಮೊದಲು ನಮ್ಮಲ್ಲಿ ಒಂದು ಗೊಂದಲ ಆಯಿತು. ಏನು ಕಾರ್ಯಕ್ರಮದ ಆರಂಭಕ್ಕೆ ಒಂದು ದಿನ ಹಿಂದೆ
ತಡರಾತ್ರಿಯಲ್ಲಿ ಬ್ಯಾನರ್ ಕಟ್ಟುವಂತ ವಿಚಾರವಾಗಿ ನಾವು ಒಂದ್ ಕಡೆ ಸುನಿಲ್ ನಂಜೇಗೌಡ ಅವರ ಬೆಂಬಲಿಗರನ್ನ ಒಂದ್ ಕಡೆ ಬ್ಯಾನರ್ ಕಟ್ಟಬೇಡಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಕ್ಕೆ ಈ ರೀತಿಯಾಗಿ ಅವರು ಎಲ್ಲ ಒಂದು ಕಾರ್ಯಕ್ರಮವನ್ನು ಕೂಡ ಓವರ್ಟೇಕ್ ಮಾಡೋದಕ್ಕೆ ಮುಂದಾದ್ರು. ನಮ್ಮಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಗೊಂದಲ ಇಲ್ಲ, ಮತ್ತೆ ಇವರೇ ಈ ಒಂದು ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ಇವರೇ ಪ್ರಮುಖ ಕಾರಣಕರ್ತರು. ನಾವು ಎಲ್ಲೂ ಕೂಡ ಯೂತ್ ಕಾಂಗ್ರೆಸ್ ನಲ್ಲಿ ಭಿನ್ನಮತ ಇದ್ರೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗ್ತೀವಿ. ಮತ್ತೆ ನಾನು ಕೂಡ ಮುಂದೆ ಏನು ಜಿಲ್ಲೆಯಲ್ಲಿ ಯೂತ್ ಕಾಂಗ್ರೆಸ್ ನ ಬೆಳೆಸುವಂತ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಏನೇ ಗೊಂದಲ ಆಗಿದ್ರು ಕೂಡ ಖಂಡಿತ ನಾವೆಲ್ಲ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಂತ ಒಂದು ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥ ಭಿನ್ನಮತವನ್ನ ನಾವು ಗಮನಿಸಿದ್ದೇವೆ. ಇದೀಗ ಯೂತ್ ಕಾಂಗ್ರೆಸ್ ನಲ್ಲೂ ಕೂಡ ಬಣ ರಾಜಕೀಯ ಇದೀಗ ಜೋರಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಕೋಲಾರದಲ್ಲಿ ಹಮ್ಮಿಕೊಂಡಿದ್ದಂತಹ ಒಂದು ಪಂಜಿನ ಮೆರವಣಿಗೆ ಮತ್ತು ತೆರೆದ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಏನು ರಾಷ್ಟ್ರೀಯ ಮಟ್ಟದ ಯೂತ್ ಕಾಂಗ್ರೆಸ್ ನಾಯಕರು ಬರ್ತಾ ಇದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನ ಮಾಡತಕ್ಕಂತಹ ಒಂದು ನಿಟ್ಟಿನಲ್ಲಿ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಬ್ಯಾನರ್ ಗಳನ್ನ ಕಟ್ಟುವಂತಹ ವಿಚಾರವಾಗಿ ಈಗಾಗಲೇ ಗೊಂದಲಗಳು ಏರ್ಪಟ್ಟು ಪರಸ್ಪರ ಪೈಪೋಟಿಯಾಗಿ ಮತ್ತೆ ಈ ಒಂದು ಗೊಂದಲ ಮತ್ತೆ ಗದ್ದಲ ಆಗಿರ್ತಕ್ಕಂಥದ್ದು. ಆದ್ರೆ ಯಾವುದೇ ಒಂದು ಅಹಿತಕರ ಘಟನೆಗಳು ಮತ್ತೆ ಹಲ್ಲೆಗಳು ಆಗದಂತೆ ಪೊಲೀಸರು ಒಂದ್ ಕಡೆ ಮುಂಜಾಗ್ರತಾ ಕ್ರಮವಾಗಿ ಬಂದೋಬಸ್ತನ್ನು ಕೂಡ ಆಯೋಜನೆ ಮಾಡಿದ್ರು ಅಂತ ಹೇಳ್ಬೋದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.